ನ್ಯೂಸ್ 42 ಕನ್ನಡ. ಒಂದು ವೇಳೆ ಏನು ಇವತ್ತು ಬೆಂಗಳೂರು ದಕ್ಷಿಣ ಯುವ ಕಾಂಗ್ರೆಸ್ನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಇವತ್ತೊಂದು ನೀಟ್ನ ವಿರೋಧ ಮಾಡಿ ನಾವೊಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಇವತ್ತು ಏನು ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ನೀಟ್ನ ಒಂದು ಹಗರಣವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಒಂದು ನೀಟ್ನ ಪೇಪರ್ನ ಲೀಕ್ ಮಾಡಿ ದಕ್ಷಿಣ ಭಾರತದ ಒಂದು ಸ್ಟೂಡೆಂಟ್ಸ್ಗಳಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಇವತ್ತು ಮೋದಿ ಸರ್ಕಾರ ಮಾಡಿದೆ. ಇಷ್ಟೆಲ್ಲ ಆದರೂ ಕೂಡ 4 ಜನ ವಿದ್ಯಾರ್ಥಿಗಳು ಸತ್ತರೂ ಕೂಡ ಆ ಸಾವಿಗೆ ಒಂದು ಬೆಲೆ ಇಲ್ಲ. ನರೇಂದ್ರ ಮೋದಿರವರು ಜನಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೋ ಇಲ್ಲ ಫಾರಿನ್ ಟ್ರಿಪ್ ಮಾಡೋದಕ್ಕೋಸ್ಕರ ಪ್ರಧಾನಿ ಆಗಿದ್ದಾರೋ ಗೊತ್ತಿಲ್ಲ. ಇಷ್ಟೆಲ್ಲ ತೊಂದರೆ ಆಗಿದೆ. ಇಷ್ಟಂತ 30 ಲಕ್ಷ ಯುವಕರುಗಳಿಗೆ ಸ್ಟೂಡೆಂಟ್ಸ್ಗಳಿಗೆ ಅನ್ಯಾಯ ಆಗಿದೆ. ಅವ್ರಿಗೆ ಒಂದು ಉತ್ತರ, ಒಂದು ಸಮಾಧಾನ ಮಾಡುವಂಥ ಒಂದು ಪ್ರೆಸ್ ಮೀಟ್ ಮಾಡುವಂಥ ಸೌಜನ್ಯನೂ ಕೂಡ ಒಬ್ಬ ಪ್ರಧಾನಿಗಿಲ್ಲ ಅಂತ ಹೇಳಿದ್ರೆ ಅವರು ಪ್ರಧಾನಿ ಆಗಲಿಕ್ಕೆ ಒಬ್ಬ ನ್ಯಾಯಾಲಯಕ್ಕೂ. ಹಾಗಾಗಿ ನಾವು ಪ್ರತಿಭಟನೆ ಮಾಡ್ತಾ ಇರೋದು ಇಷ್ಟೇ, ನಮ್ಮ ಸ್ಟೂಡೆಂಟ್ಗಳಿಗೆ ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ಈ ನೀಟ್ನ ಈ ಕೂಡಲೇ ಅದನ್ನು ರದ್ದು ಮಾಡಿ ಮೊದಲು ಏನಿತ್ತು ರಾಜ್ಯ ಸರ್ಕಾರ ನಡೆಸಿರ್ತಕ್ಕಂಥ ಅದೇ ವ್ಯವಸ್ಥೆಯನ್ನು ಮತ್ತೆ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಇವತ್ತು ಮೋದಿ ವಿರುದ್ಧ ಒಂದು ಕೂಗು ಬಂದಿದೆ. ದೇಶ ಇವತ್ತು ಹಾಳಾಗೋಗ್ತಾ ಇದೆ. ಇವತ್ತು ಯುದ್ಧ ಅಂತೇಳಿ ಇಲ್ಲದೇ ಇರುವಂಥ ಬೆಲೆ ಏರಿಕೆಗಳನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಮಾಡ್ತಾ ಇದ್ದಾರೆ, ರೈತರುಗಳನ್ನ ಅಧ್ವಾನ ಮಾಡ್ತಿದ್ದಾರೆ. ದಯಮಾಡಿ ನಮ್ಮ ಸ್ಟೂಡೆಂಟ್ಗಳಿಗೆ ಏನಾರ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ, ಅವರ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಮೊದಲು ನೀವು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಬೆಂಗಳೂರು ದಕ್ಷಿಣ ಯುವ ಕಾಂಗ್ರೆಸ್ ಮುಖಾಂತರ ಇವತ್ತು ಅವ್ರಿಗೆ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಏನು ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಗೆ ಎಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಲ್ಲ ತಾಲೂಕಿಂದ ಎಲ್ಲ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು, ಸದಸ್ಯರುಗಳು ಹಾಗೂ ಎಲ್ಲ ನಮ್ಮ ಮುಖಂಡರುಗಳು ಬಂದಿದ್ದಾರೆ. ನಾವು ಕೇಳ್ಕೊಳ್ಳೋದಿಷ್ಟೇ, ಕಳೆದ 10 ವರ್ಷದಲ್ಲಿ ಈ ನೀಟ್ ಪ್ರಶ್ನೆ ಪತ್ರಿಕೆ 5 ಬಾರಿ ಲೀಕ್ ಆಗಿದೆ. ಏನು ಸ್ಟೂಡೆಂಟ್ಸು 1 ವರ್ಷದಿಂದ ತಯಾರಿ ಮಾಡಿರ್ತಾರೆ, ಅವ್ರಿದಕ್ಕೆ ಏನು ಬೆಲೆ ಇಲ್ವಾ? ಅದರಲ್ಲೂ ಮುಂಚೆ ಏನಿತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮದು CET ಅಂತ ಇತ್ತು. CET ಅಂತಿದ್ದಾಗ ರಾಜ್ಯಗಳು ತುಂಬ ಮುತುವರ್ಜಿ ವಹಿಸಿ ಮಾಡ್ತಾಯಿದ್ರು. ಆವಾಗ ಯಾವುದೇ ರೀತಿ ಈ ಥರ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇರಲಿಲ್ಲ. ಇವತ್ತು ನೀಟ್ ಅಂತ ತಂದು ಎಲ್ಲ ಪ್ರಶ್ನೆ ಪತ್ರಿಕೆ ಡೆಲ್ಲಿಲಿ ಸಿದ್ಧತೆ ಆಗುತ್ತೆ. ಎಲ್ಲ ನಮ್ಮ ದಕ್ಷಿಣ ಭಾರತದ ಯುವಕ ಯುವತಿಯರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಅವ್ರ ಮೈಂಡ್ ಸೆಟ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ತಾರೆ. ಬಡ ಮಕ್ಕಳು 1 ವರ್ಷದಿಂದ ಸಿದ್ಧತೆ ಮಾಡಿರ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಆದ್ರೂ ಈ ಥರ ಎಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ 3 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಾವು ಈಗ ಇದರಿಂದ ಕೇಳ್ಕೊಳ್ಳೋದು ಏನು ಅಂದರೆ, ನಮಗೆ ಹಳೆ ನೀತಿ ಏನು CET ಇತ್ತು ಅದೇ ಮರುಕಳಿಸ್ಬೇಕು, ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಅಧಿಕಾರ ಬರಬೇಕು, ಈ ನೀಟ್ ವ್ಯವಸ್ಥೆ ಇಲ್ಲಿಗೆ ಕ್ಲೋಸ್ ಆಗಬೇಕು ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿರುವಂಥ ನಮ್ಮ ಜಿಲ್ಲೆಯ ಎಲ್ಲ MLAಗಳಿಗೆ ಹಾಗೂ ನಮ್ಮ ನಾಯಕರಾದ ಸುರೇಶ್ ಅಣ್ಣವ್ರಿಗೆ ಹಾಗೂ ಶಿವಕುಮಾರ್ ಅಣ್ಣವ್ರಿಗೆ ಈ ಮುಖಾಂತರ ವಂದನೆಗಳು ಸಲ್ಲಿಸ್ತೀನಿ. ನಮಸ್ಕಾರ. ಇವತ್ತು ನಾವು ಹೋರಾಟ ಮಾಡಿದ ಉದ್ದೇಶ ಇಷ್ಟೇ. ಏನು 2016ರಿಂದ ನೀಟ್ ಎಕ್ಸಾಮು ಜಾರಿ ಆಯಿತು. ಅಲ್ಲಿಂದ ಈಚೆಗೆ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೋತವ್ರೆ. ಬಡ ವಿದ್ಯಾರ್ಥಿಗಳಿಗೆ ನೀಟಲ್ಲಿ ಭಾಗವಹಿಸೋಕೆ ಅವಕಾಶನೇ ಇಲ್ಲ. ನೀಟಲ್ಲಿ ಭಾಗವಹಿಸಬೇಕು ಅಂತಂದರೆ ನಾವು ತಯಾರಿಗೆ ಅಂತಲೇ ಕೋಚಿಂಗ್ ಕ್ಲಾಸಿಗೆ ಸೇರ್ಕೊಂಡು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟುವಂಥ ಪರಿಸ್ಥಿತಿ ಬಂದಿದೆ. ಅದರಲ್ಲೂ ಫೀಸ್ ಕಟ್ಟಿ ಈ ಥರ ನಾವು ಎಕ್ಸಾಮ್ ಬರೆಯೋಕ್ಕೆ ತಯಾರಾಗಿ ಹೋಗಿ ಎಕ್ಸಾಮ್ ಬರೆದ್ರೂ ಈ ಥರ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿ ವಿದ್ಯಾರ್ಥಿ ಭವಿಷ್ಯದಲ್ಲಿ ಜೀವನದಲ್ಲಿ ಆಟ ಆಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಕೇಂದ್ರ ಸರ್ಕಾರ ಮತ್ತು BJP ಗೌರ್ಮೆಂಟ್ ಅವರು ದಯಮಾಡಿದ್ರು ಹೊಣೆಗಾರಿಕೆನ ಒತ್ತಿ ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಚಿವರು ಪ್ರಧಾನವರು ಸಹ ಧರ್ಮೇಂದ್ರ ಪ್ರಧಾನ್ ಅವರು ಸಹ ರಾಜೀನಾಮೆ ಕೊಡಬೇಕು. ಯಾಕಂದರೆ 2016ರಿಂದ ಇಲ್ಲಿವರೆಗೂ 5 ಸಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಈ 5 ಸರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗೂ ಸಹ ರ್ಯಾಂಕ್ ಬಂದಂಥ ವಿದ್ಯಾರ್ಥಿಗಳೆಲ್ಲ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ. ಇದ್ರ ಎಲ್ಲ ಹೊಣೆಗಾರಿಕೆನೇ ತಮ್ಮ ಮೇಲೆ ಹೊತ್ಕೊಂಡು ತಮ್ಮ ಮೇಲೆ 307 ಕೇಸ್ನ 302 ಕೇಸ್ನ ಕೊಲೆ ಮರ್ಡರ್ ಕೇಸ್ನ ತಮ್ಮ ಮೇಲೆ ನ್ಯಾಯಾಲಯ ಹಾಕಿ ನಿಮ್ಮನ್ನು ಜೈಲಿಗೆ ಹಾಕಬೇಕು.
ಅಂಥ ಪರಿಸ್ಥಿತಿಲಿ ಇವತ್ತು ಇಂಡಿಯಾ ಇದೆ. ಸಾವಿರಾರು ಜನ ಸತ್ತಿರೋ ವಿದ್ಯಾರ್ಥಿಗಳಿಗೆ ಹೊಣೆಗಾರಿಕೆ ಯಾರೂ ತಗೋತಾ ಇಲ್ಲ. ಹಾಗಾಗಿ ಈ ನೀಟ್ ಎಕ್ಸಾಮ್ನ ರದ್ದು ಮಾಡಿ ಹಿಂದಿನ ಥರ CET ಎಕ್ಸಾಮ್ನೇ ಜಾರಿ ಮಾಡಬೇಕು ಅಂತೇಳಿ ನಾವು ಯೂತ್ ಕಾಂಗ್ರೆಸ್ಸಿಂದ ಇವತ್ತು ಇಷ್ಟೆಲ್ಲ ಸಂಖ್ಯೆಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕೆ ಎಲ್ಲ ಬೆಂಬಲಿಸಿದಂಥ ನಮ್ಮೆಲ್ಲ ಕಾರ್ಯಕರ್ತರಿಗೆ ಹಾಗೂ ನಮ್ಮ ಸ್ಟೂಡೆಂಟ್ಸ್ಗೆ ಧನ್ಯವಾದಗಳನ್ನ ಹೇಳ್ತಾ ಈ ಹೋರಾಟ ಇಲ್ಲಿ ಮುಗಿಸ್ತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್. ನ್ಯೂಸ್ 42 ಕನ್ನಡ.